ಸಿಂಹರಾಶಿ. ಈ ರಾಶಿಯವರಾದ ನಿಮಗೆ ಇವತ್ತು ಧನನಷ್ಟ ಯೋಗ. ನೀವು ಮಾಡುವ ಕೆಲಸಗಳೆಲ್ಲ ಎದುರಿಗಿದ್ದರೂ ಅದು ಪೂರ್ಣ ಮಾಡಲಿಕ್ಕೆ ನಿಮಗೆ ವಿಚಿತ್ರವಾದ ಮಾನಸಿಕ ಗೊಂದಲಗಳು ಕಾರಣವಾಗ್ಬೋದು. ಕೆಲವೊಮ್ಮೆ ನಿಮಗೆ ಮಾಡುವ ವ್ಯವಹಾರ ಸ್ಥಳಗಳಲ್ಲಿ ಆ ವ್ಯವಹಾರ ಸ್ಥಳವನ್ನೇ ಬದಲಾಯಿಸಿಕೊಳ್ಳೋಣ ಅಂತ ಹೇಳುವ ಸಾಧ್ಯತೆಗಳಿದೆ. ದಾಯಾದಿಗಳಿಂದ ಹಾಗೆ ನಿಮ್ಮೊಂದಿಗೆ ವ್ಯವಹಾರ ಮಾಡುವ ಕೆಲಸ ಮಾಡುವ ವ್ಯಕ್ತಿಗಳಿಂದ ಮನಸ್ಸಿಗೆ ಖಿನ್ನತೆ ಬರುವಂತಹ ಕೆಲವು ಮಾತುಗಳು ಕೇಳುವ ಸಾಧ್ಯತೆ ಇದೆ. ಸಮಾಧಾನ ಮತ್ತು ಸಹನೆ ಈ ಎರಡಕ್ಕೆ ತಾವು ಈ ದಿನ ಮಹತ್ವ ಕೊಡಲೇಬೇಕಾದಂತಹ ದಿನ. ಅದರಿಂದ ತಾವು ಈ ದಿನ ಮಾಡಬೇಕಾದಂತಹ ಪರಿಹಾರ ದುರ್ಗಾ ಪರಮೇಶ್ವರಿ ದೇವರ ಆರಾಧನೆ. ದೇವಿಯ ಕ್ಷೇತ್ರದಲ್ಲಿ ಕ್ಷೀರಾಭಿಷೇಕವೋ ಪುಷ್ಪ ಅರ್ಚನೆಯನ್ನೋ ದುರ್ಗಾ ಅಷ್ಟೋತ್ತರ ಅರ್ಚನೆಯನ್ನು ಮಾಡುವುದರಿಂದ ಇಷ್ಟಾರ್ಥ ಸಿದ್ಧಿ. ಕನ್ಯಾ ರಾಶಿ. ಬಹಳ ಒಳ್ಳೆಯ ಸುದಿನದ ಕಾಲದ ಹತ್ತಿರ ಬಂದಂತೆ ಭಾಸವಾಗುವ ದಿನ. ಹೊಸ ಕಾರ್ಯಕ್ಷೇತ್ರಗಳನ್ನು ತಾವು ನಿರ್ಧಾರ ಮಾಡಿಕೊಂಡು ಅದರ ಪ್ರಯತ್ನವನ್ನು ತಾವು ಈಗ ಮಾಡಿದ್ದೇ ಆದರೆ ಸತತ ನಿರಂತರ ಸಾಧನೆಯಿಂದ ಅಭಿಷ್ಟ ಫಲಗಳು ಪ್ರಾಪ್ತಿಯಾಗುವ ಒಳ್ಳೆಯ ದಿನ. ಆದರೆ ಮುಂಗೋಪ, ಸಿಡುಕು ಮತ್ತು ಯಾರ ಸಹಾಯ ಸಿಗಬೇಕೋ ಅವರಿಂದ ವಿಳಂಬಗೊಳ್ಳುವ ಸಾಧ್ಯತೆಗಳಿದ್ದರೂ ಚಿಂತೆಯನ್ನು ಮಾಡದೆ ಮರು ಸಾಧನೆಗೆ ಮಹತ್ವ ಕೊಟ್ಟಾಗ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ವಿದ್ಯಾರ್ಥಿಗಳಿಗೆ ಶುಭ, ವ್ಯಾವಹಾರಿಕವಾಗಿ ಶುಭ, ಅಧಿಕಾರಿಗಳ ಮೇಲಿನ ಅಧಿಕಾರಿಗಳಿಂದ ಸಹಾಯ ಹಸ್ತ ದೊರಕುವ ಲಕ್ಷಣಗಳಿದೆ. ಹಾಗಾಗಿ ಇವತ್ತು ಮಿಶ್ರ ಫಲದಾಯಕವಾದ ದಿನ ನಿಮ್ಮದು. ತಾವು ಮಾಡಬೇಕಾದದ್ದು ನಾಗದೇವರ ಪ್ರಾರ್ಥನೆ. ಸೂರ್ಯೋದಯ ಕಾಲದಲ್ಲಿ ಸ್ವಲ್ಪ ಗರಿಕೆಯನ್ನು ಮನೆಯಲ್ಲಿಯೇ ದೇವರ ಎದುರಿಗೆ ಕುಳಿತು ಗಣಪತಿಯ ಅಷ್ಟೋತ್ತರವೋ ಗಣಪತಿಗೆ ಸಂಬಂಧಪಟ್ಟ ಗಾಯತ್ರಿಯೋ ಇದರಿಂದ ದೇವರ ಆರಾಧನೆಯನ್ನು ಮಾಡಿದರೆ ಇಷ್ಟಾರ್ಥ ಸಿದ್ಧಿ. ತುಲಾರಾಶಿ. ಧನನಷ್ಟ ಯೋಗ. ಕಾರಣ ಇಲ್ಲದೆ ಆಪಾದನೆಗಳು ಬರುವ ಸಾಧ್ಯತೆ ಇದೆ. ನಿಮ್ಮ ಪ್ರಯತ್ನಗಳು ಚೆನ್ನಾಗಿದ್ದರೂ ಸಹ ಅದನ್ನು ತಪ್ಪು ಕಲ್ಪನೆಯ ವಿಚಾರದಲ್ಲಿ ಆಪಾದನೆಗಳು ಎದುರಾಗುವುದರಿಂದ ನಿಮ್ಮ ಈ ದಿನದ ಎಲ್ಲ ಕರ್ತವ್ಯವನ್ನು ತಿಳಿದವರೊಂದಿಗೆ ಕೇಳಿ ವ್ಯವಹರಿಸಿದಾಗ ಶುಭಪ್ರದ ಉಂಟಾಗುತ್ತೆ. ತಾಯಿಯ ಆರೋಗ್ಯದ ಬಗ್ಗೆ ಜಾಗ್ರತೆ ಇರಬೇಕು. ಮಕ್ಕಳ ಆರೋಗ್ಯದ ಬಗ್ಗೆ ತುಸು ಎಚ್ಚರಿಕೆಯಲ್ಲಿರಬೇಕು. ಆಹಾರ ಪದ್ಧತಿಯಲ್ಲಿ ಜಾಗ್ರತೆ ಇರಬೇಕು. ಉದರ ಸಂಬಂಧಪಟ್ಟಂತಹ ವ್ಯತ್ಯಾಸಗಳು ಕಾಣುವ ಸಾಧ್ಯತೆ ಈ ದಿನ ತಮ್ಮ ಪಾಲಿಗಿದೆ. ತಾವು ಮಾಡಬೇಕಾದಂತಹ ಈ ದಿನದ ಆರಾಧನೆ ರಾಜರಾಜೇಶ್ವರಿ ದೇವರ ಪ್ರಾರ್ಥನೆ. ಹಾಗೆಯೇ ನಿಮ್ಮ ಮನೆಯ ಪರಿಸರದಲ್ಲಿ ಮಾರಿಕಾಂಬಾ ದೇವಾಲಯ ಇದ್ದರೆ ಲಿಂಬೆಯ ಹಾರವನ್ನು ದೇವರಿಗೆ ಅರ್ಪಣೆ ಮಾಡಿ ಲಿಂಬೆ ದೀಪವನ್ನು ದೇವರಿಗೆ ತೋರಿಸಿ ಇಷ್ಟಾರ್ಥವನ್ನು ಪಡೆದುಕೊಳ್ಳುವ ಪ್ರಯತ್ನವನ್ನು ಮಾಡಿದರೆ ಬಹಳ ಒಳ್ಳೆಯದು. ವೃಶ್ಚಿಕ ರಾಶಿ. ಲಾಭದಾಯಕವಾದ ದಿನ. ನೀವು ಇಚ್ಛಿಸಿದ ಯೋಚನೆಗಳು ನಿಮ್ಮ ಹತ್ತಿರ ಬರುವಂತಹ ಎಲ್ಲ ಲಕ್ಷಣಗಳ ವಾರ್ತೆಗಳನ್ನು ತಾವು ಈ ದಿನ ಕೇಳುವ ಅವಕಾಶವಿದೆ. ಪುರುಷರಾದರೆ ಸ್ತ್ರೀಯ ವಿಷಯದಲ್ಲಿ, ಸ್ತ್ರೀಯರಾದರೆ ಪುರುಷರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಾದ ಮಾತುಕತೆಯನ್ನಾಡಿದರೆ ಒಳ್ಳೆಯದು. ಆಪಾದನೆ, ವಿನಾಕಾರಣ ಕಲಹ ಇತ್ಯಾದಿಗಳು ಸಂಭವಿಸುವ ಸಾಧ್ಯತೆ ಇದೆ. ನಿಮ್ಮ ಮಾತಿನಲ್ಲಿಯೂ ಹಿಡಿತವಿದ್ದು ಮಾತನಾಡುವುದು ಬಹಳ ಒಳ್ಳೆಯದು. ಬಹುತೇಕವಾಗಿ ಶುಭ ಸಮಯದತ್ತ ಪ್ರಯಾಣ ಮಾಡುತ್ತಾ ಇದ್ದೀರಿ. ಅದರಿಂದ ಗುರು ಪ್ರಾರ್ಥನೆಗೆ ಮಹತ್ವ ಕೊಡಿ. ದತ್ತಾತ್ರೇಯ ದೇವರ ಆರಾಧನೆ, ರಾಘವೇಂದ್ರ ಸ್ವಾಮಿ ದೇವರ ಪ್ರಾರ್ಥನೆಯನ್ನು ಮಾಡುವುದರಿಂದ ಇಷ್ಟಾರ್ಥ ಸಿದ್ಧಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.